ಈ ಕಡೆ ಎತ್ತಿ ಮೇಲೆ ಬಿಸಿ ಮಾಡಿ ಸಿಸ್ಟರ್. BP ಚೆಕ್ ಮಾಡಿ. ಕೆಲವು ಸತಿ ರಕ್ತಸ್ರಾವದಿಂದ ಆಗಿರ್ಬೋದು, ಇಲ್ಲ ರಕ್ತ ಹೆಪ್ಪುಗಟ್ಟಿರ್ಬೋದು. ಅದನ್ನು ನಾವು ನೋಡಿ ಹೇಳ್ತೀವಿ, ಆಯಿತಾ? ಎಷ್ಟೊತ್ತಾಯಿತು ಆಗಿ? ಅರ್ಧ ಗಂಟೆ ಆಯಿತು ಸರ್. ಓಕೆ, CT ಶಿಫ್ಟ್ ಮಾಡೋಣ ಸಿಸ್ಟರ್. ಈ ಚಳಿಗಿದು ಬೇಕೇ ಬೇಕು ಮಾರು. ಹೌದು. ಇದು BP ಮಾತ್ರ ತಗೊಳ್ಬೇಕಿತ್ತಲ್ಲ ನೀನು. ಅಯ್ಯೋ, ಅದು ಅಲ್ಲೇ ಒಳಗಡೆ ಮರ್ತು ಬಂದಿದ್ದೀವಿ. ಇವನೆಂತ ಸಾವು ಮರೆ. BP ಮಾತ್ರ ತಗೋಬೇಕಂತ ಇವಾಗ ಕೂತ್ಕೊಂಡ್ರೆ ಆಗತ್ತಾ? ಆಗುದಿಲ್ಲ. ಮೀನು ಹಿಡಿಬೇಕು, ಸಿಗ್ಬೇಕು, ಊಟ ಮಾಡ್ಬೇಕಲ್ಲ. ಪ್ರಕಾಶ, ಅದು ಹಾಗಲ್ಲ ಮರೆ. ಇಲ್ಲಿ ಕೇಳು ಮರೆ ಪ್ರಕಾಶ. ಇದು ನವೀನ ಒಂಥರ ಆಗ್ತಾ ಉಂಟಾ? ಪ್ರಕಾಶ, ಎಂತ ಆಯ್ತಾ? ಪ್ರಕಾಶ ನೋಡಿಲಿ. ಪ್ರಕಾಶ, ಪ್ರಕಾಶ ಎಂತ ಆಯ್ತಾ? ಪ್ರಕಾಶ ಏನು ಬಾಯಿ ಒಂದು ಸೈಡ್ಗೆ ಹೋಗ್ತಾ ಉಂಟು? ಪ್ರಕಾಶ ನೋಡ್ಲಿ, ನಾನು ಮಾತಾಡೋದು ಕೇಳ್ತಾ ಉಂಟಾ ನಿಂಗೆ? ಬೋಟ್ ಹಿಂದೆ ತಿರುಗಿಸುವ ಮೊದಲು ಆಸ್ಪತ್ರೆಗೆ ಹೋಗುವ, ನಡೀಲಿ. ಇಲ್ಲಿ ಬರುವಾಗ BP ಅವರಿಗೆ ತುಂಬ ಜಾಸ್ತಿ ಇತ್ತು. ಈಗ ನಾವು ಆಗಲೇ ಹೇಳಿದಾಗೆ CT ಸ್ಕ್ಯಾನ್ ಮಾಡಿದ್ದೀವಿ ಮೆದುಳಿಗೆ. ಸೊ ಮೆದುಳಿಗೆ ರಕ್ತ ಸಂಚಾರ ಏನು ಹೋಗ್ತಾ ಇತ್ತಲ್ಲ, ಅದರಲ್ಲಿ ಹೆಪ್ಪುಗಟ್ಟಿದೆ. ಆ ಭಾಗಕ್ಕೆ ರಕ್ತ ಸಂಚಾರ ಆಗ್ತಾ ಇಲ್ಲ. ಅದರಿಂದ ಅವರಿಗೆ ಒಂದು ಕಡೆ ಕೈ ಕಾಲು ಆಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಮಾತು ಸಹ ಆಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು. ಇವಾಗ ಅವರನ್ನು ಅಡ್ಮಿಟ್ ಮಾಡಿಸ್ಬೇಕು. ಅಡ್ಮಿಟ್ ಮಾಡಿಸಿ ಅಬ್ಸರ್ವೇಷನಲ್ಲಿ ಇಡಬೇಕಾಗ್ತದೆ. ನಮಸ್ಕಾರ ಪ್ರಕಾಶ್ ಅವರೇ, ಹೇಗಿದ್ದೀರಾ? ನಾನು ಡಾಕ್ಟರ್ ಗಹನ್ ಅಂತ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸ್ಪೆಷಲಿಸ್ಟ್. ನಿಮ್ಮ ಫೈಲ್ ನೋಡಿದ್ದೀನಿ ನಾನು. ನಿಮ್ಮ ಎಮರ್ಜೆನ್ಸಿ ಡಾಕ್ಟರ್ ಮತ್ತು ನ್ಯೂರಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ ನಾನು. ಇವತ್ತು ಡಿಸ್ಚಾರ್ಜ್ಗೆ ಹೇಳಿದ್ದಾರೆ ಅಲ್ವಾ? ನೀವೇನಾಗಬೇಕು ಅವರಿಗೆ? ನಾನು ಅವ್ರ ತಮ್ಮ ಸರ್. ಮತ್ತು ನೀವು? ನಾನು ಅವ್ರ ಫ್ರೆಂಡ್ ಸರ್. ಒಟ್ಟಿಗೆ ಕೆಲಸ ಮಾಡೋದು ನಾವು. ಮೀನು ಹಿಡಿಯಕ್ಕೆ ಒಟ್ಟಿಗೆ ಹೋಗ್ತೀವಿ. BP ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾ ನಿಮಗೆ? ಉಪ್ಪು ಖಾರ ತಿಂದರೆ ಜಾಸ್ತಿ ಆಗುತ್ತಂತ ಕೇಳಿದ್ದೀವಿ ಸರ್. BP ಜಾಸ್ತಿ ಆಗೋದಕ್ಕೆ ನಾನಾ ಥರದ ಕಾರಣಗಳು ಬರ್ತವೆ. ಮೊದಲಿಗೆ BP ಅಂದರೆ ಏನು ಅಂತ ತಿಳ್ಕೊಳ್ಳೋಣ. BP ಅಂದರೆ ಬ್ಲಡ್ ಪ್ರೆಷರ್, ಅಂದರೆ ರಕ್ತದೊತ್ತಡ. ಉದಾಹರಣೆಗೆ ಒಂದು ನೀರಿನ ಪೈಪ್ ತಗೊಳ್ಳಿ. ನಮ್ಮ ದೇಹದಲ್ಲಿ ರಕ್ತ ಹರಿಯೋ ನಾಡಿಗಳನ್ನು ಪೈಪ್ಗಳಿಗೆ ಹೋಲಿಸ್ಬೋದು. ಆ ಪೈಪ್ಗಳಿಗೆ ಒಂದು ಮಟ್ಟಿಗೆ ಮಾತ್ರ ಈ ನೀರಿನ ಪ್ರೆಷರ್ ತಡೆಯೋ ಕೆಪಾಸಿಟಿ ಇರ್ತದೆ. ಆ ಪ್ರೆಷರ್ ದಾಟಿದರೆ ಪೈಪ್ಗಳು ಬರ್ಸ್ಟ್ ಆಗ್ಬೋದು. ಇದೊಂದೇ ರೀತಿಯಲ್ಲಿ ಅಲ್ಲದೆ ಹೈ BPಯಿಂದ ರಕ್ತನಾಡಿಗಳ ಒಳಭಾಗ ಸವಿದು ರಕ್ತದ ಕ್ಲಾಟ್ ಉಂಟಾಗಿ ಮೆದುಳಿಗೆ ತಲುಪಿಸೋ ನಾಡಿಗಳನ್ನು ಬ್ಲಾಕ್ ಮಾಡಿಸಬಹುದು. ಆಗಲೂ ಸಹ ಈ ಸ್ಟ್ರೋಕ್ ಉಂಟಾಗ್ಬೋದು. BP ಜಾಸ್ತಿ ಆಗೋದಕ್ಕೆ ಕಾರಣಗಳು ಯಾವುದು ಅನ್ನೋದು ಈಗ ತಿಳ್ಕೊಳ್ಳೋಣ. ಒಂದು ಅಂದರೆ ತಿದ್ದಲಿಕ್ಕೆ ಆಗದಂತಹ ಕಾರಣಗಳು, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ತಂದೆ ತಾಯಿಗಿದ್ರೆ ಅವರಿಂದ ನಿಮಗೆ ಬರ್ಬೋದು. ಮತ್ತೊಂದು ಅಂದರೆ ತಿದ್ದಲಿಕ್ಕೆ ಆಗುವಂತಹ ಕಾರಣಗಳು, ಅಂದರೆ ತೂಕ ಜಾಸ್ತಿ ಇರೋದಾಗಿರ್ಬೋದು, ಅಥವಾ ಉಪ್ಪು ಜಾಸ್ತಿ ಸೇವನೆ ಮಾಡೋದಾಗಿರ್ಬೋದು, ಅಥವಾ ತಂಬಾಕು ಸೇವನೆ ಮಾಡೋದಾಗಿರ್ಬೋದು. ಇದರಲ್ಲಿ ಯಾವುದಾದ್ರೂ ಮಾಡ್ತೀರಾ ನೀವು? ಬಟ್ಟೆಗೆ ಹೋದಾಗ ಇವೆಲ್ಲ ಬೇಕಲ್ಲ ಸರ್, ಮಾಡಬೇಕಾಗತ್ತೆ. ಭಾಳ ಚಳಿ ಇರ್ತದೆ. ಅರ್ಥ ಆಗುತ್ತೆ.
ಆದರೆ ಇವೆಲ್ಲ ಇದ್ದರೆ ಹೆಚ್ಚು ವರ್ಷಗಳ ಕಾಲ ಬದುಕೋದು ಕಷ್ಟ. ಅದರಲ್ಲೂ ಈ ರೀತಿ ಸ್ಟ್ರೋಕ್ ಬಂದರೆ ಮನೆಯವರಿಗೆ ಹೊರೆಯಾಗಿರ್ಬೇಕಾಗ್ತದೆ. ಮತ್ತೆ ಸ್ಟ್ರೋಕ್ ಒಂದೇ ಅಲ್ಲದೆ ತಂಬಾಕು ಸೇವನೆಯಿಂದ ಹಾರ್ಟ್ ಅಟ್ಯಾಕ್, ಬಾಯಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಅದಲ್ಲದೆ ಬಂಜೆತನ ಕೂಡ ಉಂಟಾಗಬಹುದು. ಅದಕ್ಕೆ ನೀವು ಬೀಡಿ ಸೇದೋದನ್ನು, ತಂಬಾಕು ಸೇವನೆ ಮಾಡೋದನ್ನು ಬಿಡಬೇಕಾಗ್ತದೆ. ನಿಮ್ಮನ್ನು ನೋಡಿ ಇಲ್ಲ ಅಂದರೆ ನಿಮ್ಮ ಮಕ್ಕಳು ಸಹ ಅದನ್ನೇ ಪಾಲಿಸ್ತಾರೆ. ಇದೆಲ್ಲ ಬಿಡಬೇಕು ಅಂತ ನನಗೂ ಇದೆ, ಆದರೆ ಅದು ಕಷ್ಟ, ಸುಲಭ ಅಲ್ಲ ಸರ್. ಹೌದು, ಸುಲಭ ಅಲ್ಲ. ಅದಕ್ಕೆ ಅಂತಲೇ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಇರ್ತವೆ. ಅಲ್ಲಿಗೆ ಹೋದರೆ ನಿಮಗೆ ನಿಕೋಟಿನ್ ಗಮ್ ಅಥವಾ ನಿಕೋಟಿನ್ ಪ್ಯಾಚನ್ನು ಕೊಟ್ಟು ಈ ಅಭ್ಯಾಸನ ಕ್ರಮೇಣ ಬಿಡುವಂತೆ ಮಾಡ್ತಾರೆ. ಡ್ರಿಂಕ್ಸ್ ಬಿಡಲಿಕ್ಕೂ ಸಹ ಜಿಲ್ಲೆಯಲ್ಲಿರೋ ತಜ್ಞ ವೈದ್ಯರಿಂದ ಸಲಹೆ ಪಡ್ಕೊಂಡು ಕ್ರಮೇಣ ಬಿಡೋ ಹಾಗೆ ಮಾಡ್ಕೋಬೋದು. ಅದಲ್ಲದೆ ಎಕ್ಸ್ಟ್ರಾ ಉಪ್ಪನ್ನು ನಿಮ್ಮ ಆಹಾರಕ್ಕೆ ಬಳಸೋದನ್ನು ನಿಲ್ಲಿಸಬೇಕು. ನೀವು ಅಂದ್ಕೊಂಡು ಹಾಗೆ ತರಕಾರಿ ತಿಂದರೆ ಗ್ಯಾಸ್ ಆಗುತ್ತೆ ಅನ್ನೋದು ಸುಳ್ಳು. ತರಕಾರಿ ತಿನ್ನೋದ್ರಿಂದ ಬಹಳಷ್ಟು ಉಪಯೋಗಗಳಿವೆ. ಅದರಲ್ಲಿರೋ ಫೈಬರ್ನ ಅಂಶ ದೇಹಕ್ಕೆ ಬೇಕು. ಅದಲ್ಲದೆ ಹೆಚ್ಚುವರಿ ತೂಕ ಕಡಿಮೆ ಮಾಡೋದ್ರಲ್ಲೂ ಸಹ ಅದು ಸಹಾಯ ಮಾಡ್ತದೆ. ಮತ್ತು ದಿವಸ ವ್ಯಾಯಾಮ ಮಾಡೋ ಅಭ್ಯಾಸ ಇಟ್ಕೋಬೇಕು. ನಿಮ್ಮ ಕೆಲಸದಲ್ಲೇ ಆದರೆ ಪರವಾಗಿಲ್ಲ. ಅದೇ ನಿಮ್ಮ ಕೆಲಸದಲ್ಲಿ ಅಷ್ಟು ವ್ಯಾಯಾಮ ಸಿಗದೆ ಹೋದರೆ ಪ್ರತಿ ದಿವಸ ಕನಿಷ್ಠ ಅಂದರೆ 30 ನಿಮಿಷಗಳ ಕಾಲ ವಾಕಿಂಗ್ ಆದರೂ ಸಹ ಮಾಡಬೇಕು. ಅದಲ್ಲದೆ ಕೊಟ್ಟಿರೋ ಮಾತ್ರೆ ದಿವಸ ತಪ್ಪದೇ ತಗೋಬೇಕು. ಒಂದು ದಿವಸ ಮಾತ್ರೆ ಬಿಟ್ಟರೆ ಪರವಾಗಿಲ್ಲ, ಅಥವಾ ಬಿ ಪಿ ಕಡಿಮೆ ಆಯ್ತಲ್ಲ ಮಾತ್ರೆ ಬಿಡ್ತೀನಿ ನಾನು ಅಂತ ಅಂದ್ಕೊಂಡ್ರೆ ಬಿ ಪಿ ಮತ್ತೆ ಹೆಚ್ಚಾಗ್ತದೆ. ಆ ಹೆಚ್ಚಾಗಿರೋ ಬಿ ಪಿಯಿಂದ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಸಮಸ್ಯೆ ಆಗ್ಬೋದು, ಇಲ್ಲಾಂದರೆ ಕಣ್ಣಿಗೂ ಸಹ ಸಮಸ್ಯೆ ಆಗುವಂಥ ರೋಗಗಳು ಬರಬಹುದು. ಈ ಬಾರಿ ಸಮಯಕ್ಕೆ ಸರಿಯಾಗಿ ನೀವು ಡಾಕ್ಟರ್ ಹತ್ರ ಬಂದಿರೋದ್ರಿಂದ ಅಪಾಯ ಆಗೋದು ತಪ್ಪಿದೆ. ಮುಂದಿನ ಬಾರಿ ಇದೇ ರೀತಿ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಏನು ಪಣ್ಣ ಮಾತು ಅರ್ಥ ಅಂಡತೆ? ಸಿಸ್ಟರ್, ಬಿ ಪಿ ನಾರ್ಮಲ್ ಉಂಟಾ ಮೇಡಮ್? ಹೇಳ್ತೀವಿ. ಇವತ್ತಿಗೆ 6 ತಿಂಗಳಾಯ್ತಲ್ಲ ಸ್ಟ್ರೋಕ್ ಆಗಿ ನಿಮ್ಗೆ? ಹೌದು ಮೇಡಮ್. ಮಾತ್ರೆ ಡೈಲಿ ತಗೋತಾ ಇದ್ದೀರಾ? ತಗೋತಾ ಇದ್ದೀನಿ ಸರ್, ಪ್ರತಿ ದಿವಸ, ಒಂದು ದಿವಸನೂ ಬಿಟ್ಟಿಲ್ಲ. ನೀವಿವಾಗ ಒಣ ಮೀನು, ಮೀನ್ ಫ್ರೈ, ಉಪ್ಪಿನಕಾಯಿ ತಿಂತಾ ಇದ್ದೀರಾ? ಇಲ್ಲ ಮೇಡಮ್, ಎಕ್ಸ್ಟ್ರಾ ಉಪ್ಪಿರುವಂಥದ್ದು ಯಾವುದೂ ತಿಂತಾ ಇಲ್ಲ ಮೇಡಮ್. ತರಕಾರಿ ತಿನ್ನೋದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಆಮೇಲೆ ಡ್ರಿಂಕ್ಸು ಮತ್ತು ತಂಬಾಕು? ಸ್ಟ್ರೋಕ್ ಆದಾಗಿಂದ ಆ ರೀತಿ ಯಾವ ವ್ಯಸನಗಳನ್ನು ಮಾಡ್ತಿಲ್ಲ ಸರ್. ಡಾಕ್ಟರ್ ಏನು ಹೇಳಿದ್ದಾರೆ ಮಾಡ್ತಾ ಇದ್ದೀನಿ ಸರ್. ಗುಡ್. ನಿಮ್ಮ ಬಿ ಪಿ ಕೂಡ ಕಂಟ್ರೋಲ್ ಅಲ್ಲಿ ಕಾಣ್ತದೆ. ಹೌದು, ಅಲ್ಲದೆ 2 kg ತೂಕನೂ ಕಡಿಮೆ ಆದಾಗಿದೆ. ನೀವು ಡ್ರಿಂಕ್ಸ್ ಎಲ್ಲ ಬಿಟ್ಟಿದ್ದೀರಿ ನೋಡಿ, ಅದಕ್ಕೋಸ್ಕರ ಇರಬಹುದು. ಇದೇ ಥರ ಜೀವನ ಶೈಲಿನ ಪಾಲಿಸಿದ್ರೆ ಖಂಡಿತ ನಿಮ್ಮ ಬಿ ಪಿ ಕೂಡ ಒಳ್ಳೆ ಕಂಟ್ರೋಲಲ್ಲಿ ಇರ್ತದೆ. ಥ್ಯಾಂಕ್ ಯು ಸರ್. ನೀವೆಲ್ಲ ಕೊಟ್ಟಿರೋ ಸಲಹೆಯಿಂದ ನನ್ನ ಆರೋಗ್ಯ ಸುಧಾರಿಸಿದೆ. ಸೊ ಇವೆಲ್ಲ ಇನ್ನು ಮುಂದೆ ನಾನು ಪಾಲಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.